ಹಾಯ್ ಫ್ರೆಂಡ್ಸ್, ಇವತ್ತು ನನ್ನ ತಂದೆ ತಾಯಿಯ ಸ್ಟೋರಿ ಹೇಳ್ತೀನಿ. ಆ್ಯಕ್ಚುಲಿ ನಾನು ಹುಟ್ಟೋಕ್ಕೆ ನಾನು ಹೊಟ್ಟೆಲಿದ್ದಾಗಲೂ ಅಪ್ಪ ಅಮ್ಮನ ಕಷ್ಟ ತಪ್ಪಿದ್ದಲ್ಲ, ಹುಟ್ಟಿದ ಮೇಲೂ ಕಷ್ಟ ತಪ್ಪಿದ್ದಲ್ಲ, ನಾನು ಬೆಳೆದ ಮೇಲೂ ಕಷ್ಟ ತಪ್ಪಿದ್ದಲ್ಲ. ಬಟ್ ಈಗಲೂ ಕೂಡ ಅವ್ರ ಕಷ್ಟ ತಪ್ಪಿದ್ದಲ್ಲ. ಈಗಲೂ ಕೂಡ ಅಮ್ಮ ಹಸುಗಳು ಮೇಯಿಸ್ತಾರೆ, ಅಪ್ಪ ವ್ಯವಸಾಯ ಮಾಡ್ತಾರೆ, ಈಗಲೂ ಕಷ್ಟಗಳು ಬೀಳ್ತಾನೆ ಇದ್ದಾರೆ. ಬಟ್ ಅವ್ರನ್ನ ನಾನು ಬೆಳೆದ ಮೇಲೆ ತುಂಬ ಚೆನ್ನಾಗಿ ಇಟ್ಕೊಬೇಕು, ಅವನ ಯಾವುದೇ ಕಷ್ಟ ಇದ್ದರೆ ನೋಡ್ಕೊಬೇಕು, ಈ ಕನಸೆಲ್ಲ ಕಟ್ಟಲಿದೆ. ಬಟ್ ಈಗಿನ ಪರಿಸ್ಥಿತಿ ನೋಡ್ರೆ ನನ್ನ ಕಷ್ಟನೇ ಇನ್ನೂ ಕಷ್ಟಗಳು ಜಾಸ್ತಿಯಾಗಿ ಪಾಪ ಅವ್ರು ಇನ್ನೂ ಅದೇ ಪರಿಸ್ಥಿತಿ ಹೊರತು ನನ್ನ ಕೈಯಿಂದ ಅವ್ರ ಕಷ್ಟ ಕಿತ್ಕೊಳಕ್ಕಾಗಲಿಲ್ಲ, ಅವ್ರನ್ನ ಏನು ಬೆಳೆಸೋಕ್ಕಾಗಲಿಲ್ಲ, ಅವ್ರನ್ನೇನು ಉದ್ಧಾರ ಮಾಡೋಕ್ಕಾಗಲಿಲ್ಲ, ಅವ್ನು ಸುಖವಾಗಿ ನೋಡ್ಕೊಳಕ್ಕಾಗ್ತಿಲ್ಲ. ಈ ಫೀಲಿಂಗ್ಸ್ ತುಂಬ ಜನಕ್ಕಿರುತ್ತೆ, ಅದೇ ಥರ ನನಗೂ ಇದೆ. ಸೊ ಅವರು ನಾನು ಹೊಟ್ಟೆಯಲ್ಲಿದ್ದಾಗ ಅಥವಾ ಅವ್ರ ಮದುವೆ ಆದಮೇಲೆ ನಾನು ಹೊಟ್ಟೆಯಲ್ಲಿದ್ದಾಗ ಏನೆಲ್ಲ ಕಷ್ಟ ಬಿದ್ದರು ಅನ್ನೋದನ್ನು ಅಮ್ಮ ಅವಾಗ ಹೇಳ್ತಾರೆ. ಇದು ಆ್ಯಕ್ಚುಲಿ ಅಮ್ಮ ಅವ್ರು ಹೆಂಗೆ ನನ್ನನ್ನು ಹೊಟ್ಟೆಲಿ ಇಟ್ಕೊಂಡು ಏನೇನು ಕಷ್ಟ ಬಿದ್ದರು, ನನ್ನ ಹೆಂಗೆ ಸಾಕ್ತಿದ್ರು, ಈ ಕಥೆನ ಅವ್ರು ನಮ್ಗೆ ಹೇಳಿದ್ರಿಂದನೇ ನಾನು ಜೀವನದಲ್ಲಿ ಒಂದು ಸಿಚುವೇಶನ್ಗೂ ಒಂದು ಇಂಪಾರ್ಟೆಂಟ್ ಡಿಸಿಷನ್ ತೊಗೊಬೇಕಾಯ್ತು. ನನ್ನ ಸ್ವಂತ ಸುಖನ ಇಲ್ಲ ಪೇರೆಂಟ್ಸ್ಗೆ ಋಣನ ಅಂತ ಆ ಡಿಸಿಷನ್ ತೊಗೊಬೇಕಾದ್ರೆ ನಾನೊಂದು ಒಳ್ಳೆ ತೀರ್ಮಾನ ತೊಗೊಂಡದಾಯಿತು. ಅದು ಮುಂದಿನ ಎಪಿಸೋಡ್ ಹೋಯ್ತಾ ಹೇಳ್ತೀನಿ. ಬಟ್ ಇವಾಗ ಅಪ್ಪನ ಫ್ಯಾಮಿಲಿ ಹೇಳ್ಬೇಕಂದ್ರೆ ಅಪ್ಪನೊಂದು ಜಾಯಿಂಟ್ ಫ್ಯಾಮಿಲಿ, 5 ಜನ ಅಣ್ಣ ತಮ್ಮಂದಿರು, 2 ಅಕ್ಕ ತಂಗಿರು ಇದ್ದಂಥ ಫ್ಯಾಮಿಲಿ. ಒಂದು ದೊಡ್ಡ ಕೂಡು ಕುಟುಂಬ. ನಮ್ಮ 2 ದೊಡ್ಡಪ್ಪಂದಿರು ಮದುವೆ ಆಗಿದ್ದು, ನಮ್ಮ ತಂದೆಯವರು 3ನೇಯವರು, ಅದರಿಂದ ಇನ್ನೂ 2 ಇದ್ದರು. ಕಡೆಯವರು ಬಂದು ಒಂದು ಆಗಿನ ಏಜಲ್ಲೇ ಒಂದು ಲವ್ ಮ್ಯಾಟ್ರಲ್ಲಿ ಎಕ್ಸ್ಪೈರ್ ಆಗೋದು, ಸೂಸೈಡ್ ಮಾಡಿಕೊಂಡು. ಹೀಗಿರಬೇಕಾದ್ರೆ ನಮ್ಮ ತಂದೆಗೆ ನಮ್ಮ ತಾಯಿ ಬಂದು ಸಂಬಂಧಿಕರೇ, ಸೋದರ ಮಾವನ ಮಗಳೇ ಆಗಬೇಕು. ನಮ್ಮ ತಾಯಿ ಸಂಬಂಧಿಕರೇ ಹಾಕಬೇಕು. ಮದುವೆ ಆಯಿತು ಫೋರ್ಸೇಬಲಿ. ನಮ್ಮ ತಾತನಿಗೆ ಹೆಣ್ಣು ಕೊಡೋಕ್ಕೆ ಇಷ್ಟ ಇಲ್ಲ ಕೂಡ ಮನೆಯವರೇನೆ ಬ್ಲ್ಯಾಕ್ ಮೇಲ್ ಮಾಡಿ, ನೀನು ಕೊಟ್ಟಿಲ್ಲ ಅಂದರೆ ಇದು ತಗೊಂಡು ಹೋಗ್ಬಿಡ್ತೀವಿ ಹಂಗೆ ಹಿಂಗೆ ಅಂತೆಲ್ಲ ಬ್ಲ್ಯಾಕ್ ಮೇಲ್ ಮಾಡಿ ಫೋರ್ಸೇಬಲಿ ನಮ್ಮ ತಾತನಿಗೆ ಭಯ ಇಡಿಸಿ, ಇವರು 5 ಜನ ಅಣ್ಣ ತಮ್ಮ ಇದ್ದಿದ್ದರಿಂದ ಸ್ವಲ್ಪ ಇವರು ವೈಲೆನ್ಸ್ ಬ್ಯಾಕ್ಗ್ರೌಂಡ್ ಇದ್ದವರು. ನಮ್ಮ ತಾತ ಒಬ್ಬ ಊರಿಗೆ ನ್ಯಾಯ ಆಡೋ ಮನುಷ್ಯ ಆಗಿದ್ರು ಕೂಡ ಒಂದು ಹೆಣ್ಮಗು ಕೈ ಹಿಡಿದು ಹೇಳಿದ್ರೆ ಮರ್ಯಾದೆ ಹೋಗುತ್ತೆ ಅನ್ನೋ ಒಂದು ಬೈಕೆ ಸರಿ ಹೆಣ್ಣು ಕೊಡೋಕೆ ಒಪ್ಕೊಂಬಿಟ್ರು. ಮದುವೆ ಮಾತುಕತೆ ಆಯಿತು, ಮದುವೆನೂ ಆಗೋಯ್ತು. ಹಿಂಗೆ ನಮ್ಮ ಅಜ್ಜಿ ಆ ಎಣ್ಣೆ ಬೇಕು, ಅಮ್ಮನ ಎಣ್ಣೆ ಬೇಕು ಅಂತ ಫೋರ್ಸೇಬಲ್ ತಂದವ್ರು ಏನಾಯಿತು, ಈ ಬೇರೆ ಸೊಸೆಯರು ಹೆಣ್ಮಕ್ಳು ಮಾತುಗಳು ಕಟ್ಕೊಂಡು ನಮ್ಮ ಅಮ್ಮನ ಮದುವೆ ಆಗಿದ್ರೆ ಶತ್ರು ಆಗೋದು. ಯಾವ ರೇಂಜಿಗೆ ಶತ್ರು ಆಗೋದು ಅಂದರೆ ಅವ್ರನ್ನ ಕೊಲ್ಲೇಬೇಕು, ಏನಾರ ಮಾಡಿ ಸಾಯಿಸ್ಬಿಡ್ಬೇಕು ಅನ್ನೋ ಲೆವೆಲ್ಗೆ ಅವರು ಬೇಸಿಕ್ಲಿ ಏನು ಮಾಡೋದು, ಸ್ಟಾರ್ಟಿಂಗಲ್ಲಿ ಅಮ್ಮನಿಗೆ ಹಿಂಸೆ ಕೊಡೋಕ್ಕೆ, ಕಾಟ ಕೊಡೋಕ್ಕೆ ಇದೆಲ್ಲ ಸ್ಟಾರ್ಟ್ ಮಾಡೋದು. ಹೆಂಗೆ ಅಂದರೆ ಅಪ್ಪ ರೈತರು ಆಗಿದ್ರು, ಬಟ್ ಅವಾಗ ಏನು ಮಾಡ್ತಿದ್ರು, ಮದುವೆ ಮೊದಲು ಸಕ್ಕರೆ ಮೂಟೆನ ಅನ್ಲೋಡು ಮಾಡೋಕ್ಕೆ ಹೋಗ್ತಿರು. ಅಪ್ಪ ಹೋಗಿ ಕೆಲಸ ಮಾಡೋದು, ದುಡ್ಕೊಂಬಂದು ಮನೆಗೆ ಫ್ಯಾಮಿಲಿಗೆ ಹಾಕೋದು, ಜಾಯಿಂಟ್ ಫ್ಯಾಮಿಲಿ. ಇವರೆಲ್ಲರೂ ತಿನ್ಕೊಳೋರು. ಇವ್ರು ಜಮೀನಿರು ಕೂಡ ಯಾರು ಅವಾಗ ವ್ಯವಸಾಯ ಮಾಡ್ದಲ್ಲ, ಎಲ್ಲ ಈ ತೋಪು, ನೀಲಗಿರಿ ತೋಪು, ಸವೆ ತೋಪು, ಸರ್ವ ತೋಪು ಅಂತ ಇಟ್ಬಿಟ್ಟಿದ್ರು. ಸೊ ಅದರಲ್ಲಿ ಇವರೆಲ್ಲ ಕೆಲಸಗಳು ಹೋಗ್ತಾರೆ, ಅಣ್ಣ ತಮ್ಮನೆಲ್ಲ ಕೆಲಸ ಮಾಡಿ ದುಡಿಯೋಕ್ಕೆ ಹಿಡಿದಿದ್ರು. ಬಟ್ ಅಪ್ಪನ ಸಂಪಾದನೆ ಮಾತ್ರ ಇಡೀ ಫ್ಯಾಮಿಲಿ, ಅಣ್ಣಂದಿರು, ಅಣ್ಣನ ಹೆಂಡತಿರು, ಅಣ್ಣನ ಮಕ್ಕಳು, ಅಪ್ಪ ಅಮ್ಮ ಇವರೆಲ್ಲರಿಗೂ ಅಪ್ಪ ದುಡ್ದು ಹಾಕೋದ್ರಲ್ಲೇ ತಿಂದು ಬದುಕಬೇಕಾಗಿತ್ತು. ಅವ್ರು ದುಡಿಯೋದು ಮಾತ್ರ ಪೈಸೆ ಖರ್ಚು ಮಾಡ್ತಾ ಇರಲಿಲ್ಲ. ಸರಿ, ಹಿಂಗಿರ್ಬೇಕಾದ್ರೆ ಅಪ್ಪ ಬಿಡು ನನ್ನ ಫ್ಯಾಮಿಲಿ ತಂದು ತಿಂತಾರೆ ಅನ್ನೋದು, ದುಡ್ದು ತಂದು ಹಾಕೋರು. ಸೊ ಅಪ್ಪ ಬೆಳಿಗ್ಗೆ ಹೋದ್ರೆ ಸಾಯಂಕಾಲನೇ ಬರ್ತಾಯಿದ್ದು ಅಥವಾ ನೈಟೇ ಬರ್ತಾಯಿದ್ದು ಕೆಲಸದಿಂದ. ಅಮ್ಮನಿಗೆ ಯಾವ ಥರ ಹಿಂಸೆ ಕೊಡೋರು ಅಂದರೆ ಅಮ್ಮನಿಗೆ ಊಟ ಕೊಡ್ತಾ ಇರಲಿಲ್ಲ, ಅಮ್ಮನಿಗೆ ತಿನ್ನೋಕೆ ಊಟ ಕೊಡ್ತಾ ಇರಲಿಲ್ಲ. ದೆನ್ ಮತ್ತೆ ಅಮ್ಮ ಬಂದು ಬ್ಯೂಟಿ ಅಲ್ಲ, ಅಮ್ಮ ಸ್ವಲ್ಪ ಕಪ್ಪು ಮೈ ಬಣ್ಣ ಅಂತ ಹಳ್ಳಿ ಜನ ಆಗಿದ್ದರಿಂದ ನಮ್ಮ ಅಮ್ಮನಿಗೆ ಅಷ್ಟೊಂದು
ಬ್ಯೂಟಿ ಇರಲಿಲ್ಲ. ಹಳ್ಳಿ ಜನ ಮಾಮೂಲಿ ಹಿಂಗಿರ್ತಾರೆ ಹಿಂಗೆ. ಆದರೆ ನಮ್ಮ ದೊಡ್ಡಮ್ಮವರಲ್ಲ, ನಾನು ಸಿಟಿ ಕಡೆಯಿಂದ ಬಂದಿದ್ದು, ಸಿಟಿಯಿಂದ ತಂದಿದ್ದು ಅಂದರು. ಅವ್ರು ಸ್ವಲ್ಪ ಸುಣ್ಣ ಬಣ್ಣ ಬಳ್ಕೊಂಡು ಸ್ವಲ್ಪ ಮೇಕಪ್ ಆಗಿ ಅವ್ರು ಸ್ವಲ್ಪ ಎಜುಕೇಟೆಡ್ಸು, ಎಲ್ಲ ಒಂದು 10th 8th ಹಿಂಗೆ ಓದಿದ್ರು. ಅಮ್ಮ ಬರೀ ಹಸು ಕುರಿ ಮೇಕೆ ಮೇಯಿಸ್ಕೊಂಡು ಬದುಕಿ ಬೆಳೆದವರು. ನಮ್ಮ ದೊಡ್ಡಮ್ಮ ಹಿಂಸೆ ಕೊಡೋದು, ಬೈಯೋದು, ಹೊಡಿಯೋದು. ನಮ್ಮ ದೊಡ್ಡಮ್ಮ 2ನೇ ದೊಡ್ಡಪ್ಪನ ಹೆಂಡ್ತಿ, ನನ್ನ ಹೆಡಗಾಲಿಗಿರೋದು ನಿನ್ನ ಮುಖಕ್ಕೆ ಬರಲಿ, ಯಾಕಂದರೆ ಶೀಸ್ SSLC ಫೇಲ್ ಪರ್ಸನ್. SSLC ಫೇಲ್ ಆಗಿದ್ದಾರೆ, SSLC ಓದ್ಬಿಟ್ಟಿದ್ದಾರಲ್ಲ, ಅವ್ರು ಗ್ರೇಟ್ ಫೀಲಿಂಗ್. ಸೊ ಹಿಂಸೆ ಕೊಡೋದು, ಟಾರ್ಚರ್ ಕೊಡೋದು. ಎಲ್ಲರೂ ಏನೋ ಮನೇಲಿ ಇದ್ದಂಥ ಹೆಂಗಸರೆಲ್ಲ ಒಂದು ಗ್ರೂಪ್ ಮಾಡಿಕೊಂಡು ಅಮ್ಮನೊಬ್ಬನೇ ಒಂದು ಗ್ರೂಪ್ ಮಾಡಿ ಹಿಂಸೆ ಕೊಡೋದು, ಅವ್ರಿಗೆ ಹೊಡಿಯೋದು. ನಮ್ಮ ಮನೆಗೆ ಕರಿಕಾಗಿ ಯಾಕೆ ಬಂದು ನುಗ್ಬಿಟ್ಟಿದೆಯಾ, ನಮ್ಮ ಫ್ಯಾಮಿಲಿಯಲ್ಲಿ ಏನೋ ಬೇವ್ಸ್ ಯಾಕೆ ಬಂದು ನುಗ್ಬಿಟ್ಟಿದೆಯಾ, ಹಂಗೆ ಹಿಂಗೆ ಹೊಡಿಯೋದು, ಬೈಯೋದು, ಮಾಡೋದು. ಸರಿ ಅಪ್ಪ ಹೋದ್ಮೇಲೆ ಇವರೆಲ್ಲ ಆರಾಮ ಮನೆಗೆ ಕೂತ್ಕೊಳ್ಳೋದು. ಮನೇಲಿರೋ ಒಂದು 100-120 ಹಸುಗಳಿತ್ತಂತೆ. ಎಲ್ಲ ಹಸುಗಳನ್ನು ಅಮ್ಮನಿಗೆ ಹೋಗಿ ಮೇಯಿಸ್ಕೊಂಬ ಅಂತ ಓಡಿಸ್ಬಿಟ್ಟು ಊಟ ಕೊಡ್ತಾ ಇರಲಿಲ್ಲ, ನೀರು ಕೊಡ್ತಾ ಇರಲಿಲ್ಲ. ಏನು ಮಾಡೋರು, ಅಡುಗೆಲ್ಲ ಮಾಡಿ ತಿನ್ಬಿಡೋದು. ಎಲ್ಲರೂ ಫ್ಯಾಮಿಲಿ ಪೂರ್ತಿ ತಿಂದ್ಬಿಟ್ಟು ಅಪ್ಪ ಬರೋಷಲ್ಲಿ ತಪ್ಪಲೆನ ಗೊಬ್ಬರ ಇಕ್ಬಿಡೋದು. ಏಕಮ್ಮ ಏನು ಮಾಡಿಲ್ವಾ, ಏನೈತೆ ಮಾಡೋಕ್ಕೆ ಮನೆಯಲ್ಲಿ, ಎಲ್ಲ ಖಾಲಿ, ಯಾರು ತಿಂದಿಲ್ಲ, ಎಲ್ಲ ಉಪವಾಸ ಇದೆ ನೋಡಿ, ಪಾತ್ರೆಗಳೆಲ್ಲ ಆಮೇಲೆ ಗೊಬ್ಬರ ಹಾಕಿಕ್ಕಿದ್ದೀವಿ, ಹಿಂಗೆ ಹೇಳೋದು. ಸರಿ ಎಷ್ಟು ದಿನ ಅಂತ ಹಸಿವಿರಷ್ಟು ಸದ್ಯ. ಸರಿ ಅಮ್ಮ ಪ್ರೆಗ್ನೆಂಟ್ ಆದರೂ ನಾವು ಕರುಣೆ ಕೂಡ ಇಲ್ದಿರ ಎಲ್ಲ ಹೆಂಗಸೆಲ್ಲ ಸೇರ್ಕೊಂಡು ಪ್ಲ್ಯಾನ್ ಮಾಡಿದ್ದಾರೆ. ಮಾತಾಡ್ತಾ ಇರೋಂತೆ ಅಮ್ಮ ನಮ್ಮ ದೊಡ್ಡಮ್ಮವರು ಹತ್ತಿರಲ್ಲ ಸೇರ್ಕೊಂಡು, ಇವಳು ಪ್ರೆಗ್ನೆಂಟ್ ಆಗ್ಬಿಟ್ಟವಳೆ, ಇನ್ನೇನೋ ಇವಳು ಮಗು ಎತ್ಕೊಂಡ್ಬಿಟ್ಲು ಅಂದರೆ ಈ ಮನೇಲಿ ಅವಳ ಪೊಸಿಷನ್ ಗಟ್ಟಿಯಾಗಿಬಿಡ್ತದೆ, ಇವನು ಓಡ್ಸೋಕ್ಕಾಗಲ್ಲ, ಏನನ್ನ ಮಾಡಿ ಇವಳನ್ನ ಮಗು ಎತ್ಕೊಳಕ್ಕೆ ಮೊದಲು ಸಾಯಿಸಾಕ್ಬಿಡೋಣ ಅಂತ ಮಾತಾಡ್ಕೊಂಡಿದ್ದಾರೆ. ಆಮೇಲೆ ಅದಕ್ಕೆ ಬೇಕಾದಂಥ ಹಿಂಸೆಗಳು, ಟಾರ್ಚರ್ಗಳು ಎಲ್ಲ ಕೊಟ್ಕೊಂಡು ಅಮ್ಮನಿಗೆ, ಅಮ್ಮ ಬಂದಿದ್ದು ದೊಡ್ಡ ಫ್ಯಾಮಿಲಿ ಆಗಿದ್ದರಿಂದ, ದೊಡ್ಡ ಕುಟುಂಬ ಆಗಿದ್ದರಿಂದ ಅವ್ರಿಗೆ ಅವ್ರ ಫ್ಯಾಮಿಲಿ ಸರಿ ಇಲ್ಲ, ನಾನು ಹಿಂಗಿದ್ದೀನಿ ಅಂತ ಹೇಳ್ಕೊಂಡ್ರೆ ಅವ್ರ ಅಪ್ಪನಿಗೆ ಮರ್ಯಾದೆ ಹೋಗೋದ್ರ ಒಂದು ಇದು ರೀಸನ್ಗೋಸ್ಕರ ಅವ್ರು ಏನನ್ನೂ ಹೇಳ್ಕೊಂಡಿಲ್ಲ, ಯಾರ ಹತ್ರನೂ ಹೇಳ್ಕೊಂಡಿಲ್ಲ, ಕೊಡೋ ಹಿಂಸೆನೆಲ್ಲ ಊದ್ಕೊಂಡು ಬದುಕೊಂಡಿದ್ದಾರೆ. ಆಮೇಲೆ ಅಮ್ಮ ಪ್ರೆಗ್ನೆಂಟ್ ಆಗಿರೋ ಕೂಡ ತುಂಬ ವೀಕ್ ಆಗ್ತಾಯಿದ್ರು. ಇದೆಲ್ಲ ನೋಡಿ ಅಪ್ಪನಿಗೆ ಒಂದು ಡೌಟ್ ಬಂದಾಗ ಒಂದು ದಿನ ಕೆಲ್ಸಕ್ಕೆ ಹೋಗ್ತೀನಿ ಅಂತೇಳಿ ಹೋಗ್ಬಿಟ್ಟು ರಿಟರ್ನ್ ಬಂದಾಗ ಏನಾಯಿತು, ಇವರು ಅಮ್ಮನ ಅವರೆಲ್ಲ ಸುತ್ತು ಕೂತವ್ರಂತೆ. ಅಮ್ಮ ಸೆಂಟ್ರ್ ಕುಣಿಸ್ಕೊಳೋದು, ಒಬ್ಬಳು ಹಂಗಾಗಿ ಬಂದೇನೆ ಅಂತ ಹಿಂಗೊಬ್ಳು ಚುಚ್ಚೋದಂತೆ, ಇನ್ನೊಬ್ಳು ಹಿಂಗೆ ಚುಚ್ಚೋದಂತೆ, ಇನ್ನೊಬ್ಳು ಹಿಂಗೆ ಗುದ್ದೋದಂತೆ, ಇನ್ನೊಬ್ಳು ಹಿಂಗೆ ಅಂದರೆ ಸೆಂಟ್ರ್ ಕುಣಿಸ್ಕೊಂಡು ಬೈದು ಹೊಡಿಯೋದು. ನಾನು ಬಾಮ ಇದನ್ನು ಜಿದ್ದಾಕೊಂಡಿದ್ದೆ, ಹಂಗೆ ಹಿಂಗೆ ಏನು ಒಟ್ಟಲ್ಲ ಅನ್ನೋ ಬೈಯೋದು, ಹೊಡಿಯೋದು ಹಿಂಗೆಲ್ಲ ಮಾಡಿದೆ. ಅಪ್ಪ ಬಂದ್ಬಿಟ್ಟು ಯಾಕೆ ಹಿಂಗೆ ಮಾಡ್ತಾಯಿರ, ಹಿಂಗೆ ಮಾಡಿ ಸರಿ ಇಲ್ಲ ಅಂತ ಎಲ್ಲರಿಗೂ ಬೈದ್ಬಿಟ್ಟವ್ರೆ. ನೆಕ್ಸ್ಟ್ ಡೇ ಅಪ್ಪ ಕೆಲ್ಸಕ್ಕೆ ಹೋಗೋರೆ. ನೆಕ್ಸ್ಟ್ ಡೇ ಸೇಮ್ ರಾಗ ದ್ವೇಷ ಕತೆಗಳು, ಸಾಯೇ ನೆಗೆದು ಬೀಳೆ ಹಂಗೆ ಹಿಂಗೆ ಅಂತಲ್ಲ. ಇದರಿಂದ ಏನು ಉದ್ದೇಶ ಅಂದರೆ, ನಮ್ಮ 2ನೇ ದೊಡ್ಡಪ್ಪನ ಹೆಂಡ್ತಿ ತಂಗಿ ಒಬ್ಳಿದ್ಲಂತೆ, ಅವಳನ್ನ ನಮ್ಮ ಅಪ್ಪನಿಗೆ ಮದುವೆ ಮಾಡಿಸ್ಬೇಕು. ಆ ಪ್ಲ್ಯಾನಲ್ಲಿ ನಮ್ಮ ಅಮ್ಮನ ಏನಾರ ಮಾಡಿ ಮುಗಿಸ್ಬೇಕು. ನಾನು ಉಟ್ಬಿಟ್ರೆ ಇನ್ನು ಅಮ್ಮನ ಪೊಸಿಷನ್ ಗಟ್ಟಿಯಾಗಿಬಿಡ್ತದೆ. ಸೊ ಈ ಪ್ಲ್ಯಾನಲ್ಲಿ ಏನು ಮಾಡಿದ್ರು, ಅಮ್ಮನಿಗೆ ಇದೆಲ್ಲ ಹಿಂಸೆ ಕೊಟ್ಟು ಏನ ಮಾಡಿ ನನ್ನ ಅಮ್ಮನ ಸಾಯಿಸೋ ಪ್ಲ್ಯಾನಲ್ಲಿ ಇದ್ದರು. ಅಮ್ಮನಿಗೆ ಆಮೇಲೆ ಸರಿ ಅಪ್ಪನಿಗೆ ಡೌಟ್ ಇತ್ತು, ನೆನ್ನೆ ಹಿಂಗೆ ಹೇಳಿದ್ದೀನಿ, ಸುಮ್ಮನೆ ಬಿಡ್ತಾರೆ ಅವಳನ್ನ ನೋಡೋಣ ಅಂದ್ಬಿಟ್ಟು ಒಂದಿನ ಬೇಗ ಕೆಲಸ ಮಾಡ್ಬಿಟ್ಟು 3-3:30 ಬಂದುಬಿಟ್ಟಿದ್ದಾರೆ. ಬರೋ ಟೈಮಲ್ಲಿ ಜೋರು ಮಳೆ ಅಂತೆ. ಅಮ್ಮ ಹಸು ಮೇಯಿಸ್ಕೊಂಬರ್ದಾಗ್ದಿರ ಹೊರ ಎತ್ಕೊಂಬರ್ಬೇಕು. 100-120 ಹಸು ಇತ್ತು, ಅವನ್ನ ಓಡಿಸ್ಕೊಂಡು ಮೇಯಿಸ್ಕೊಂಡು ಹೋಗ ಸೌದೆ ಹೊರೆ ಎತ್ಕೊಂಬಂದು ಹಾಕಬೇಕು ಮನೆಗೆ. ಈ ಥರ ಟಾರ್ಚರ್ ಇಟ್ಟಿದ್ರು. ಇದೆಲ್ಲ ಅಪ್ಪನಿಗೆ ಗೊತ್ತಿರಲಿಲ್ಲ. ಬಂದು ಹಸುಗಳನ್ನ ಓಡಿಸ್ಕೊಂಡು ದೊಡ್ಡ ದಿಬ್ಬೆ ಅಂತೆ ಹೊರೆ ಹೊತ್ಕೊಂಡು ಹಸು ಓಡಿಸ್ಕೊಂಡು ಬರ್ತಾವ್ರೆ. ಸ್ಲಿಪ್ಪಾಗಿ ನೇನು ಬೀಳೋ ಟೈಮು, ಒಳ್ಳೆ ಸಿನಿಮಾದಲ್ಲಿ ಬರ್ತಾರಲ್ಲ ಹೀರೋಯಿನ್ ಹಿಡ್ಕೊಳಕ್ಕೆ, ಆ ಥರ ಒಂದು ಅಪ್ಪ ಅಮ್ಮನ ಹಿಡ್ಕೊಂಡವ್ರೆ. ಆ್ಯಕ್ಚುಲಿ ಅಪ್ಪ ಬಂದಿದ್ದು ಅಮ್ಮನಿಗೆ ಗೊತ್ತಿಲ್ಲ. ಹಿಂದೆಯಿಂದಾನೇ ಅಪ್ಪ ಎಲ್ಲಿಂದ ನೋಡಿಕೊಂಡು ಇನ್ನೇನು ಅಮ್ಮನ ಹಿಂದೆನೇ ಬಂದವ್ರೆ. ಆ ಟೈಮ್ ಅಮ್ಮ ಜರಾಕು ಅಪ್ಪ ಹಿಡ್ಕೊಂಡು ಕರೆಕ್ಟಾಗಿದ್ದಿದೆ. ಸೊ ಆಮೇಲೆ ಹೋಗಿ ಮನೆಯಲ್ಲಿ ನೀವಿಷ್ಟು ಮನೇಲಿ ಇದ್ಕೊಂಡು ಅವಳ್ಯಾಕೆ ಹಸು ಮೇಯ್ಸೋಕೆ ಕಳಿಸ್ರಿ, ಏನೋ ಹೆಚ್ಚು ಕಮ್ಮಿ ಅಂದರೆ ನಾನು ಯಾರು ಜವಾಬ್ದಾರಿ, ಅವ್ರ ಮನೆ ಕೇಳಿ ಏನು ಹೇಳಿ ಹಂಗೆ ಹಿಂಗೆ ಅಂತೆಲ್ಲ ಬೈದವ್ರೆ. ಬೈದಿದ್ದಾದಮೇಲೆ ಅವತ್ತು ಸಂಜೆ ಹೋಗಿ ನಮ್ಮ ದೊಡ್ಡಮ್ಮ 2ನೇ ದೊಡ್ಡಪ್ಪನ ಹೆಂಡತಿ ಹೋಗಿ ನಮ್ಮ ಅಪ್ಪನ ಬ್ರೈನ್ ವಾಶ್ ಮಾಡಿದವು. ನೋಡೋ ಇವಳು ಬೇಡ ಅಣ್ಣ, ಇವಳನ್ನ ಸಾಯಿಸ್ಬಿಡು, ಇಲ್ಲ ಬಿಟ್ಬಿಡು,
ನನ್ನ ತಂಗಿನ ಮದುವೆ ಮಾಡ್ಕೋ,